ईटी न्यूज में स्वागत है आप तमाम दर्शकों का। मैं हूं आबिद हुसैन। ನಮ್ಗೆ ಎಲ್ಲಿ ಹೋಗ ನೀವು ಹೇಳ್ರಿ ನಾವು ಅಲ್ಲೇ ಹೋಗ್ತೀವಿ. ಇನ್ವೆಸ್ಟಿಗೇಷನ್ ಮಾಡಕತ್ತಿದ್ದೀವಿ, ಅವನಿಗೆ ಪೊಲೀಸ್ ಪ್ರೊಡ್ಯೂಸ್ ಮಾಡಕತ್ತೀವಿ ಮೇಡಮ್. ಈಗ ಆಮೇಲೆ ಹೇಳ್ತೇವೆ ನಿಮ್ಗೆ. ನಾವು ಇಲ್ಲೇ ನೀನು ತಗೊಂಡ್ಬಂದಿದ್ದೇವೆ, ಅಲ್ಲಿಂದ ತಗೊಂಡ್ಬಂದಿದ್ದೇವೆ ಮಧುಗಿರಿಯಿಂದ. ಅವ್ನು ತರ್ಬೇಕು. ಇವ್ರು ಗಾಡಿ ಬಿಟ್ಟಿದ್ದಾರೆ. ಇವ್ರು ಗಾಡಿ ಬಿಡಬಾರ್ದಾಗಿದ್ದ. ನೀವು ನಾನು ಜೈಲಿಗೆ ಹೋದ್ರೆ ಪರವಾಗಿಲ್ಲ. ಇಲ್ಲ ಸರಿ, ಅವ್ನು ತನಿಖೆ ಮಾಡಕತ್ತೀವಿ, ನಿಮ್ಗೆಲ್ಲ ಹೇಳ್ತೀವಿ. ಕೂತ್ಕೊಡ್ರಿ, ವೇಟ್ ಮಾಡಿ. ಅವ್ ಬರ್ತಾನೆ. ನಾವು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಕುಂಡ್ರು. ಇಲ್ಲಿ ಗಿಡ ತವ್ರದಾವ ಬೇದಿದಾನ್ರಿ. ಬೇದ ನಮ್ಮ ಸಾಹೇಬ್ರಿಗೆ ಅವಮಾನ ಮಾಡಿದಾನೆ. ನಮ್ಮ ನಾಯಕರು ಇನ್ನೂ ಮಠ ಯಾರಿಗೂ ನೋವು ಮಾಡಿದ್ದ ನಾಯಕ ಅಲ್ಲ ನಮ್ದು. ನಾವು ಎಲ್ಲಾರು ಫಾಲೋವರ್ಸ್. ಇಡೀ 3-4 ದಿವಸ ಯಾರೋ ಅಟ್ಟ ಟೆನ್ಷನ್ ಮಾಡ್ಕೊಂಡೇವ್. ನಮ್ಮ ಸಾಹೇಬ್ರ ಬೇಡ, ಏನು ಬೇಡ ಅಂದ ಕಾರಣಕ್ಕೆ ಅವ್ನು ಬಿಟ್ಟಿದೀವಿ ನಾವು. ಈಗ ಅವಂಗ ಇಲ್ಲಿ ತಗೊಂಡ್ ಬಂದಾರ. ಆ ಮೀಡಿಯಾದಾಗ ಬಂದ್ಮೇಲೆ ನಮ್ಗೆ ಗೊತ್ತಾಗೈತಿ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಅವ್ನು ಬೇದಿತಾನ ಅಂದ್ಮೇಲೆ ಇವನ್ ಹಿಂದಲೇ ಯಾರ್ಯಾರು ಇದಾರೆ ಅವ್ರಿಗೆ ತೇಜಾವಣೆ ಮಾಡ್ಲಿಕ್ಕೆ ಯಾರ್ಯಾರ ಪ್ರಯತ್ನ ಮಾಡಿದ್ದಾರೆ ಅವ್ನ ಎಲ್ಲಾರು ಅರೆಸ್ಟ್ ಮಾಡ್ಬೇಕು. ಅವ್ರು ಇಲ್ಲಾಂದ್ರೆ ನಾವ್ ಇಲ್ಲೇನು ಹೋಗಂಗಿಲ್ಲ. ಇದ್ರ ಹಿಂದಗಟ್ಟು ಯಾರದಾರು ಅದ್ ನಮ್ಗೆ ಗೊತ್ತಾಗ್ಲೇಬೇಕು. ನಮ್ ನಾಯಕರು ಬೇಡ, ನೀವು ಅದಕ್ಕೆ ಅವ್ನ ಅರೆಸ್ಟ್ ಮಾಡ್ತಾರ. ಅದನ್ನ ಹಿಂದ ಅಷ್ಟೇ ಅಲ್ಲ, ಅವ್ನ ಹಿಂದ್ಗಡೆ ಯಾರ್ಯಾರು ಇದಾರೆ ನಾವ್ ಎಲ್ಲಾ ನಾಯಕರು ಬೇದ್ದಾರೆ. ಯಾಕಂದ್ರೆ ನಮ್ಮ ಸಾಹೇಬ್ರಿಗೆ ಬಹಳ ಅವಮಾನ ಮಾಡಿದಾನೆ. ನಮ್ಗೆ ತುಂಬಾ ನೋವು ಆಗಿದೆ. ಅವನಿಗೆ ತಂದಾರ ಅಂದ್ಮೇಲೆ ಅವನೇನು ಹಿಂದಳೆ ಯಾರ್ಯಾರು ಅದಾರ ಅದ್ ನಮ್ಗೆ ಗೊತ್ತಾಗ್ಬೇಕು. ಅವಾಗ ನಾವ್ ಇಲ್ಲಿಂದ ಹೋಗ್ತೀವಿ. ಅವ್ನಿಗೆ ತಗೊಂಡು ಬಂದಿದ್ರ ಈಗ ಎಲ್ಲಾರು ಕೂಡ್ತೀವಿ ಅಂತ ಹೇಳಿ ಅವ್ನು ಬೇರೆ ಕಡೆ ನಾವು ಇನ್ಕ್ವೈರಿ ಮಾಡತ್ತೇವೆ ಅಂತ ಓದಾರ. ಖರೆ ನಾವ್ ಬಿಡಂಗಿಲ್ಲ. ನಾವು ನಮ್ಮ ಸಾಹೇಬ್ರಿಗೆ ಅವ್ ಹಿಂದಲೆ ಆಧಾರದವ್ರು ಅವ್ರು ಮಾಡು ಮಠ ನಾವ್ ಇಲ್ಲೇನು ಹೋಗಂಗಿಲ್ಲ. ಮೂರ್ತಿ ಅವ ತುಮಕೂರ್ದವಂತೆ. ಇದರ ಹಿಂದೆ ಯಾರ್ಯಾರು ಅದಾರ ತೋರ್ಸ. ಅಲ್ಲ, ಅವ್ರು ಬೈದಿದಾರಲ್ಲ ಸತೀಶ್ ಜಾರಕಿಹೊಳಿ, ನೀವ್ ಹೆಂಗ್ ಫಾಲೋ ಮಾಡ್ಕೊಂಡ್ ಬಂದಿದ್ರಿ? ಈಗ ಸದ್ಯದಲ್ಲಿ ನಾವು ಅವನ ಅಕೌಂಟ್ ನಲ್ಲಿ ನೋಡಿದೀವಿ. ನಮ್ಮಲ್ಲಿ ನಮ್ಮ ಹುಡುಗರು ಕಂಪ್ಲೇಂಟ್ ಮಾಡಿದ್ರು. ಅವನ ಮೇಲೆ ಕಂಪ್ಲೇಂಟ್ ಆದ್ಮೇಲೆ ಈಗ ಅವನ್ಗೆ ಗೋಕಾಕ್ ಕೋಡಿಗೆ ತಗೊಂಡ್ ಬಂದಿದ್ರು. ನಾ ಇನ್ನು ಬೆಲ್ಗಾಮ ಮತ್ತೆ ನ್ಯೂಸ್ ಚಾನೆಲ್ದಾಗ ಎಲ್ಲ ನೋಡಿ ಚಾನೆಲ್ ನೋಡ್ದಕ್ಕಿನ ನಾನು ಬಂದ ನಮ್ಮ ಹುಡುಗರು ಎಲ್ಲಾರು ಅಕ್ಕ ಬಂದ ನಾವು ತಗೊಂಡ್ ಬಂದಾರ ಅಂದ್ಕೂಲ ನಮ್ ಎಲ್ಲಾ ಟೀಮ್ ಬಂದಿದೆ. ಇಲ್ಲಿ ನಮ್ ಟೀಮ್ ಜೊತೆಗ್ ಬಂದಿದೀವಿ. ನಮ್ಮ ಸಾಹೇಬ್ರು ನಮ್ನ ಬೇದ್ರ ನಡೀತೈತಿ, ಬಡದ್ರ ನಡೀತೈತಿ. ಖರೆ ನಮ್ಮ ಸಾಹೇಬ್ರಿಗೆ ಅವಮಾನ ಆಗೈತಿ. ಅದ ತುಂಬಿ ಕೊಡು ಮಟ್ಟ ಅವ್ನು ಬಿಡಂಗಿಲ್ಲ. ಅವ್ನು ಎಲ್ಲರೂ ತಿಳ್ಕೊಂಡಿರ್ಬೇಕು. ಸತೀಶ್ ಜಾರಕಿಹೊಳಿ ನಮ್ಮ ಅಂತಾರ ಬಡು ಹೆಣ್ಣು ಮಕ್ಕಳಿಗಾಗ್ಲಿ ದೀನ ದಲಿತರಿಗಾಗ್ಲಿ ಇವತ್ತು ಬೆಳೆಸ್ಕೋದ ರಾಜ್ಯ ರಾಷ್ಟ್ರ ಲೀಡರ್ ಮಾಡಿದ್ದಾರೆ. ನಾಳೆ ಮಗನೇ ತೂನಿನ ಜನ್ಮಕ್ಕೆ ಬೆಂಕಿ ಹಾಕ ಬೋಸಡಿ ಮಗನೇ. ನಿನಗೇನು ಗೊತ್ತು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ? ನಮಗೋಸ್ಕರ ನಮ್ಮ ದೇವರದು. ನಾಳೆ ಮಗನೇ ಚಿನಾಳಿ ಮಗನೇ, ನೀ ಚಿನಾಳಿ ಮಗನೇ, ನೀ ಬೋಳಿ ಮಗನೇನೋ ಮಗನೇ. ನಿನಗ ನೀನು ಬಿಡಂಗಿಲ್ಲ. ಇಲ್ಲಿ ಸಿದ್ದರಾಮಯ್ಯನು ಬೈದಾನು, ನಮ್ಮ ಎಲ್ಲಾ ನಾಯಕರನ್ನು ಬೇತಾನೆ. ನಮ್ಮ ನಾಯಕರೆಲ್ಲಾರು ಸುಮ್ ಗೊತ್ತಿರ್ಬಹುದು. ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಯಾವ ಒಟ್ಟು ಮಾಡಿದ್ರೆ ಜೀವ ಕೊಟ್ಟಾದ್ರೆ ಅವ್ರ ಬಗ್ಗೆ ಹೋರಾಟ ಮಾಡೋರು ಅವ್ರ ಹಿಂದ ಅವ್ರ ಬೆಂಬಲಿಕರಿದ್ದಾರೆ. ತಿಳ್ಕೋಬೇಕು. ಗಂಡಸರು ಅಷ್ಟೇ ಅಲ್ಲ, ಬರೀ ಈ ಹೆಣ್ಮಕ್ಳ ಮಂದಿ ಹೋಗ್ತಾಳು. ಹೌದು, ಅವ್ನ ಇಷ್ಟೆಲ್ಲ ಮಾತಾಡೋ ಅಂದ್ಮೇಲೆ ಅವನ ಹಿಂದೆ ಯಾರೋ ಇದಾರೆ. ಅದಕ್ಕೆ ಅವ್ ಇವತ್ತ ಅವನಿಗೆ ಸರಿಯಾಗಿ ತನಿಖೆ ಆಗ್ಬೇಕು. ಅವನ ತಂದೆದವ್ರ ಹಿನ್ನೆಲೆ ಯಾರದಾರ ಪೊಲೀಸರು ಸರಿಯಾಗಿ ನ್ಯಾಯ ಕೊಡ್ಬೇಕಂತ ನಾ ಹೇಳ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।